ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಪೌಷ್ಟಿಕಾಂಶದಿಂದ ತುಂಬಿರುವಂಥ ಒಂದು ರಾಗಿ ಹಾಲು ಮನೆಯಲ್ಲೇ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಅದನ್ನು ಸೇವಿಸೋ ಅಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ನಷ್ಟು ನಾನು ರಾಗಿನ ತೊಗೊಂಡಿದ್ದೀನಿ. ಕೆಂಪು ಕಲರ್ದು ಬರುತ್ತೆ, ಕರಿ ಕಲರ್ದು ಬರುತ್ತೆ, ನೀವು ಯಾವ್ದು ಬೇಕಾದರೂ ತೊಗೋಬೋದು. ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದು 4-5 ಬಾರಿ ತೊಳ್ಕೊಂಡಾಗ ಅದರಲ್ಲಿರೋ ಮಣ್ಣು ಧೂಳು ಎಲ್ಲ ಹೊಟ್ಟೋಗುತ್ತೆ. ನಾನಿಲ್ಲಿ ಕೆಂಪು ರಾಗಿನ ತೊಗೊಂಡಿದ್ದೀನಿ. ಈಗ ತೊಳ್ಕೊಂಬಿಡೋಣ ಚೆನ್ನಾಗಿ. ಈ ಒಂದು ಹಾಲು ತುಂಬಾ ಒಳ್ಳೆಯದು ದೇಹಕ್ಕೆ. ಕ್ಯಾಲ್ಶಿಯಂ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಯಾರಿಗೆಲ್ಲ ನಾರ್ಮಲ್ ಹಾಲು ಆಗಲ್ಲ, ಅಸಿಡಿಟಿ ಆಗುತ್ತೆ ಎಲ್ಲ ಅಂತಾರೆ, ಅವರು ಇದನ್ನು ಸೇವಿಸ್ಬೋದು. ಈಗ ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾನು ರಾತ್ರಿ ಇಡೀ ನೆನೆ ಹಾಕಿದ್ದೀನಿ. ಒಂದು 12ರಿಂದ 14 ಗಂಟೆ ಮಿನಿಮಮ್ ನೆಂದ್ರೂ ಒಳ್ಳೆಯದು. ಈಗ ಮತ್ತೆ ನಾನು ಆ ನೀರನ್ನೆಲ್ಲ ತೆಗೆದುಬಿಟ್ಟಿರ್ತಾ ಇದ್ದೀನಿ. ಮತ್ತೊಂದು ಸಲ ತೊಳ್ಕೊಂಡು ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಲೋಟದಷ್ಟು ಶುಭ್ರವಾದ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಈಗ ಇದನ್ನು ರುಬ್ಕೊಂಬಿಡೋಣ ಚೆನ್ನಾಗಿ. ಇದನ್ನು ಈ ಥರ ಒಂದು ಜರಡಿಗೆ ಹಾಕ್ಕೋತಾ ಇದ್ದೀನಿ. ನಿಧಾನಕ್ಕೆ ಅದರಲ್ಲಿರೋ ಹಾಲೆಲ್ಲ ಕೆಳಗಡೆ ಬರುತ್ತೆ. ಮತ್ತೆ ನಾವು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಹಾಲನ್ನು ತೆಕ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕೋದು ಬೇಡ, ತುಂಬ ತೆಳ್ಳಗೆ ಹಾಲು ಬರುತ್ತೆ. ಹಾಗಾಗಿ 1 ಅಥವಾ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮೇಲ್ಗಡೆ ಬರೀ ಒಂಥರ ಹೊಟ್ಟು ಥರ ಬಂದಿದೆ ಅಂತಾದರೆ ಅಷ್ಟು ಸಾಕು, ಆಗ ನಿಲ್ಲಿಸ್ಬಿಡ್ಬೇಕು. ಈಗ ಮತ್ತೊಮ್ಮೆ ನಾನು ರುಬ್ಕೋತಾ ಇದ್ದೀನಿ. ಇದನ್ನು ತಿರ್ಗಾ ನಾನು ಜರಡಿಗೆ ಹಾಕ್ಕೊಂಡು ಇದು 2ನೇ ಬಾರಿ ಮಾಡ್ತಾ ಇರೋದು. ಹಾಲನ್ನು ತೆಕ್ಕೊಂಡಾಗಿದೆ. ಇನ್ನು ಇದಕ್ಕೆ ನೀರು ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ. ಈ ಮೇಲ್ಗಡೆ ಬಂದಿದೆಯಲ್ಲ ಒಂಥರ ಹೊಟ್ಟು, ಅದನ್ನು ನೀವು ತೆಗೆದು ಬಿಡಬೇಕು. ಈಗ ನಾನು ಜರಡಿನಲ್ಲಿ ಹಿಡ್ಕೊಂಡಿರೋದ್ರಿಂದ ಸ್ವಲ್ಪ ರಾಗಿ ತುಣುಕುಗಳು ಬಂದಿರ್ಬೋದು, ಹಾಗಾಗಿ ಒಂದು ಬಟ್ಟೆನಲ್ಲಿ ಅದನ್ನು ಶೋಧಿಸ್ಕೋತಾ ಇದ್ದೀನಿ. ಈಗ ತುಂಬಾ ಒಳ್ಳೆ ಹಾಲು ಕೆಳಗಡೆ ಬಂದಿರುತ್ತೆ. ಈ ಥರ ಬಂದಿದೆ. ಉತ್ಕೃಷ್ಟವಾದ ಹಾಲು, ಕ್ಯಾಲ್ಶಿಯಂ ಪ್ರಮಾಣ ತುಂಬಾ ಜಾಸ್ತಿ ಇರುವಂಥದ್ದು. ಇದನ್ನು ಹೀಗೆ ಕುಡಿಯೋಕ್ಕಾಗಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಬಿಸಿ ಆಗೋ ತನಕ ಈ ಥರ ಕೈ ಆಡಿಸ್ಕೋತಾ ಇರಬೇಕು, ಇಲ್ಲ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ. ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಹಾಗೆ ಬಿಡೋಕ್ಕೆ ಹೋಗಬಾರ್ದು, ಗಟ್ಟಿಯಾಗಿಬಿಡುತ್ತೆ. ಈಗ ಇದನ್ನು ತೆಕ್ಕೊಂಡು ಚೆನ್ನಾಗಿ ಬಿಸಿಯಾಗಿದೆ, ಇನ್ನೇನು ಕುದಿ ಬರೋಕ್ಕೆ ಹಂತದಲ್ಲಿದೆ ಎಂದಾಗ ಸ್ವಿಚ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಆರಿಸ್ಕೋಬೇಕು. ಆರಿಸ್ಕೊಂಡು ನೀವು ಹಾಗೆ ಬೇಕಾದರೆ ಕುಡಿಬೋದು. ಬೇಡ ಅಂತಂದರೆ ಇದ್ರ ಜೊತೆಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕೆಲವು ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು. ಇದು ಅಂಜೀರು, ಇದ್ರ ಜೊತೆಗೆ ನೀವು ಸಿಹಿಗೆ ಬೇಕಾದರೆ ಖರ್ಜೂರನ ಹಾಕ್ಕೋಬೋದು. ಅದ್ರ ಜೊತೆಗೆ ಒಣದ್ರಾಕ್ಷಿ ಇದೆ, ಅದನ್ನು ಕೂಡ ನೀವು ಹಾಕ್ಕೊಂಡು ರುಬ್ಕೊಂಡು ಕುಡಿಬೋದು. ಮಿಲ್ಕ್ ಶೇಕ್ ಥರ ಮಾಡ್ಕೋಬೋದು. ಇಲ್ಲಿ ಬಾದಾಮಿನ ನಾನು ನೆನೆಸಿ ಇಟ್ಟಿದ್ದೀನಿ, ಅದ್ರ ಸಿಪ್ಪೆ ತೆಗೆದು ಅದ್ರ ಜೊತೆಗೆ ನೀವು ರುಬ್ಕೊಂಡು ಕುಡಿಬೋದು. ಇದು ಯಾವುದು ಬೇಡ ಅಂತಂದರೆ ಯಾವುದಾದ್ರೂ ಒಂದು ಹಣ್ಣು, ಬಾಳೆಹಣ್ಣು ಅಥವಾ ಸೇಬು, ಯಾವುದಾದ್ರೂ ನಿಮ್ಗೆ ಇಷ್ಟವಾದನ್ನು ಅದ್ರ ಜೊತೆಗೆ ರುಬ್ಕೊಂಡು ಮಿಲ್ಕ್ ಶೇಕ್ ಥರ ಮಾಡಿಕೊಂಡು ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ರಿಗೂ ಕೊಡ್ಬೋದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.